ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು ಇವತ್ತು ಏನು ಪ್ರಶ್ನೆ ಇದೆ ಅಂತ ತಿಳ್ಕೊಳ್ಳೋಣ. ಓದ ಭಾಗದಲ್ಲಿ ನಾವು ನಿರಾಹಾರಸ್ಯ ದೇಹಿನಃ ಅನ್ನುವಂಥ ಪದದ ಉಪಯೋಗವನ್ನು ಯಾಕೆ ಮಾಡಿದ್ದಾರೆ, ಏನಕ್ಕೆ ರೀತಿ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಇಂತಹ ಪುರುಷರಲ್ಲೂ ಕೂಡ ಕೇವಲ ವಿಷಯಗಳೇನೋ ನಿವೃತ್ತಿ ಆಗಿ ಹೋಗುತ್ತೆ, ಆದರೆ ಅವುಗಳಲ್ಲಿರುವಂಥ ಆಸಕ್ತಿ ನಿವೃತ್ತಿ ಆಗೋದಿಲ್ಲ ಅಂತ ಹೇಳಿದಾರಲ್ಲ, ಇದರ ಅರ್ಥ ಏನು ಅನ್ನೋದು ಇಲ್ಲಿ ಪ್ರಶ್ನೆ. ಇಲ್ಲಿ ಇಂತಹ ಪುರುಷರಲ್ಲೂ ಅಂತಂದ್ರೆ ಏನು, ಯಾರು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತಾರೋ ಅವರಲ್ಲೂ ಅಂತ ಅರ್ಥ. ಅವರಲ್ಲಿ ಈ ಇಂದ್ರಿಯಗಳ ಪರಿತ್ಯಾಗ, ಇಂದ್ರಿಯಗಳ ವಿಷಯಗಳಿರುತ್ತಲ್ಲ ಅದರಿಂದ ಏನೋ ಅವರು ದೂರ ಆಗ್ಬಿಟ್ಟಿರ್ತಾರೆ, ಆದರೆ ಒಳಗಡೆ ಆಸಕ್ತಿ ಅನ್ನೋದಿರುತ್ತಲ್ಲ ಅದು ಹಾಗೆ ಇರುತ್ತೆ ಅನ್ನೋದು ಅರ್ಥ ಇದ್ರದ್ದು. ಈಗ ಉತ್ತರ ಏನು ಹೇಳ್ತಾರೆ ನೋಡೋಣ. ಇದರಿಂದ ವಿಷಯಗಳನ್ನ ಪರಿತ್ಯಾಗ ಮಾಡುವಂತಹ ಅಜ್ಞಾನಿ ಇದಾನಲ್ಲ, ಅವನು ಕೂಡ ಮೇಲಿಂದ ಮೇಲೆ ಹೇಗೆ ಆಮೆ ತನ್ನ ಇಂದ್ರಿಯಗಳನ್ನು ವಿಷಯಗಳಿಂದ ದೂರ ಮಾಡಿಕೊಳ್ಳುತ್ತೋ, ಅಂದರೆ ಅದನ್ನು ನೋಡಿದ್ರೆ ತನ್ನದು ಒಳಗಡೆ ಎಳ್ಕೊಂಬಿಡುತ್ತೆ, ಕಾಲನ್ನು ಒಳಗಡೆ ಫುಲ್ಲು ತನ್ನ ಶರೀರವನ್ನು ಆ ಒಂದು ಶೆಲ್ ಒಳಗಡೆ ಎಳ್ಕೊಂಡದು ಇರುತ್ತಲ್ವಾ, ಅದೇ ರೀತಿ ಅವನು ಕೂಡ ತನ್ನ ಇಂದ್ರಿಯಗಳನ್ನೇನೋ ಅಲ್ಲಿ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದಾನೆ. ಆದರೆ ಅವನಿಗೆ ಆ ವಿಷಯಗಳಲ್ಲಿರುವಂಥ ಆಸಕ್ತಿ ಇರುತ್ತಲ್ಲ ಅದು ಹಾಗೇ ಇರುತ್ತೆ, ಅದು ನಾಶ ಆಗೋದಿಲ್ಲ. ಈ ಕಾರಣದಿಂದ ಏನಾಗುತ್ತೆ, ಅವನ ಇಂದ್ರಿಯಗಳ ವೃತ್ತಿಗಳು ಕೂಡ ವಿಷಯಗಳ ಕಡೆ ಓಡ್ತಾ ಇರುತ್ತೆ. ಅದು ಯಾವಾಗಲೂ ಅವನ ಅಂತಃಕರಣದಲ್ಲಿ ಅವನು ಸ್ಥಿರವಾಗಿರೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಭಾವನೆಯನ್ನು ಇಲ್ಲಿ ಹೇಳಿದ್ದಾರೆ. ನೋಡಿ, ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಮ್ಗೆ ಈಸಿಯಾಗಿ ಅರ್ಥ ಆಗಬೇಕು ಅಂತ. ಏನು ಅಂತಂದರೆ, ಈಗ ನನಗೆ ಯಾವುದೋ ಒಂದು ಸ್ವೀಟ್ ಅಂತಲೇ ಇಟ್ಕೊಳ್ಳೋಣ ಎಕ್ಸಾಂಪಲ್ಗೆ. ನನಗೆ ಆ ಸ್ವೀಟ್ ತುಂಬ ಇಷ್ಟ ಅಂತ ಇಟ್ಕೊಳ್ಳಿ. ಅದನ್ನು ನಾನು ಇವಾಗ ತಿನ್ನಬಾರ್ದು, ನಾನು ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ನಮ್ಮ ಮೈಂಡಿಗೆ ಅಂದ್ಕೊಳ್ತೀವಿ. ಆ ಸ್ವೀಟು ನನ್ನ ಕಣ್ಣು ಮುಂದೆ ಇರಬಾರ್ದಪ್ಪ, ಆವಾಗ ನಾನು ತಿಂದೇ ಇರ್ತೀನಿ. ಆದರೆ ಆ ತಿಂದಿರೋ ರುಚಿ ಇದೆಯಲ್ಲ, ಆ ರುಚಿಯನ್ನು ಅನುಭವಿಸಿರ್ತೀವಲ್ವ, ಅದು ಎಷ್ಟು ಸ್ವೀಟ್ ಆಗಿದೆ. ಒಂದು ಜಾಮೂನ್ ಅಂತ ಇಟ್ಕೊಳ್ಳೋಣ, ಜಾಮೂನನ ಸವಿಯನ್ನು ನಾನು ಸವಿದಿರ್ತೀನಲ್ವ, ಆ ಸವಿ ಅನ್ನೋದು ನನ್ನ ಒಳಗಡೆಯಲ್ಲಿ ಅದು ಹಾಗೆಯೇ ಇರುತ್ತೆ, ಆ ರುಚಿ ನನಗೆ ಗೊತ್ತಿರುತ್ತೆ. ಅದರಿಂದ ಅದರ ಆಸಕ್ತಿ ನನಗೆ ಹೋಗಿರೋದಿಲ್ಲ. ಈಗ ಬೈ ಫೋರ್ಸ್ ಆಗಿ ನಾನು ಏನು ಮಾಡ್ತಾ ಇದ್ದೀನಿ, ಅದನ್ನು ಬಿಡಬೇಕು ಅನ್ನೋ ಕಾರಣದಿಂದ ಅದನ್ನು ದೂರ ಇಡ್ತಾ ಇದ್ದೀನಿ. ಆ ವಸ್ತುವಿನಿಂದ ಅಥವಾ ಆ ವಿಷಯದಿಂದ ನಾನು ನನ್ನ ಇಂದ್ರಿಯವನ್ನು ಅಂತಂದರೆ ನನ್ನ ನಾಲಿಗೆಯನ್ನು ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಾಡ್ಕೊಂಡಿದ್ದ ತಕ್ಷಣ ನಾನು ಸಾಧನೆ ಮಾಡಿಬಿಟ್ಟೆ ಅಂತ ಆಯಿತಾ? ಇಲ್ಲ. ಆದರೆ ಒಳಗಡೆ ಆ ರಸ ನಾನು ಟೇಸ್ಟ್ ನೋಡಿರ್ತೀನಲ್ಲ, ಅದು ಹಾಗೆ ಇದ್ದುಬಿಟ್ಟಿರುತ್ತೆ. ಅದು ಎಲ್ಲಿ ದೂರ ಆಗುತ್ತೆ? ಆಗೋದಕ್ಕೆ ಸಾಧ್ಯನೇ ಇಲ್ಲ, ಅದು ಹಾಗೇ ಇರುತ್ತೆ. ಯಾಕೆ? ಅವಾಗ ನಮ್ಮ ಮೈಂಡಲ್ಲಿ ಬರ್ತಾ ಇರುತ್ತೆ, ಅಯ್ಯೋ ಆ ಜಾಮೂನ್ ಎಷ್ಟು ಚೆನ್ನಾಗಿರುತ್ತಲ್ವ. ಯಾಕೆ? ಆ ಸವಿ ಗೊತ್ತಿರುತ್ತಲ್ಲ, ಆ ರುಚಿ ಗೊತ್ತಿರುತ್ತಲ್ಲ, ಅದಕ್ಕೆ ಅದನ್ನೇ ನೆನಪಿಸ್ಕೊಳ್ತಾ ಇರುತ್ತದು. ಅಯ್ಯೋ ಅದು ಎಷ್ಟು ಚೆನ್ನಾಗಿತ್ತು, ತಿನ್ನಬೇಕಾಗಿತ್ತು, ನಾನು ಅಂದರೆ ಬಿಟ್ಬಿಟ್ಟಿದ್ರು ಕೂಡ ಅದರ ಸವಿ ನನಗೆ ಗೊತ್ತಿರೋದ್ರಿಂದ, ಅದರಲ್ಲಿ ಆಸಕ್ತಿ ಇರೋದ್ರಿಂದ, ಇಲ್ಲಿ ಬೈ ಫೋರ್ಸ್ ಆಗಿ ನಾವು ಹೊರಗಡೆಯಿಂದ ಬಿಟ್ಟಿದ್ದೀವಿ ಅಷ್ಟೇ, ಒಳಗಡೆ ಇನ್ನೂ ನಮಗದರ ಆಸಕ್ತಿ ಇದೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಅದನ್ನು ಹೇಳಿದ್ದಾರೆ. ಈಗ ನೋಡಿ, ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಯಾಕಂದರೆ ಉದಾಹರಣೆ ಕೊಟ್ಟಾಗ ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಏನು ಅಂತಂದರೆ, ಈಗ ರೋಗ ಅಥವಾ ಮೃತ್ಯುವಿನ ಭಯ ಇರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಇನ್ನೂ ಯಾವುದೋ ಬೇರೆ ಯಾವುದಾದ್ರೂ ಕಾರಣದಿಂದ ವಿಷಯಾಸಕ್ತನಾಗಿರುವಂಥ ಮನುಷ್ಯ ಯಾವುದಾದ್ರೂ ಒಂದು ವಿಷಯದ ಅಥವಾ ಇನ್ನೂ ಹೆಚ್ಚು ವಿಷಯಗಳೇ ಆಗಿರ್ಬೋದು, ಅದನ್ನು ತ್ಯಾಗ ಮಾಡ್ತಾನೆ. ಅದರಿಂದ ರೋಗ ಬರುತ್ತೆ ಅಂತನೋ, ಅಥವಾ ನನಗೆ ಸಾವು ಬಂದ್ಬಿಡುತ್ತೆ ಅಂತನೋ, ಇನ್ನು ಏನೇನೋ ಕಾರಣ ಇರ್ಬೋದು, ಅಲ್ಲಿ ಭಯ ಇರುತ್ತೆ, ಅದರಿಂದ ಅವನು ಬಿಟ್ಟಿರ್ತಾನೆ ಅಲ್ವಾ. ಅವನು ಹೇಗೆ ಯಾವಾಗ ಆ ವಿಷಯವನ್ನು ಪರಿತ್ಯಾಗ ಮಾಡ್ತಾನೋ ಆಗ ಆ ವಿಷಯದ ನಿವೃತ್ತಿ ಆಗುತ್ತೆ. ಅದೇ ರೀತಿ ಎಲ್ಲ ವಿಷಯಗಳನ್ನು ತ್ಯಾಗ ಮಾಡೋದ್ರಿಂದ ಎಲ್ಲ ವಿಷಯಗಳಿಂದ ಅವನು ನಿವೃತ್ತಿ ಕೂಡ ಆಗಬಹುದು ಅಲ್ವಾ. ಹೌದು, ನಾನು ಬಿಟ್ಟಿದ್ದೀನಿ ಅಂತಂದ್ಮೇಲೆ ಅವನು ಅದರಿಂದ ದೂರ ಇರಬಹುದು. ಆದರೆ ಈ ನಿವೃತ್ತಿ ಅನ್ನೋದಿದೆಯಲ್ಲ, ಇದು ಹಠ
ಭಯ ಅಥವಾ ಇನ್ಯಾವುದೋ ಬೇರೆ ಕಾರಣದಿಂದ ಆಸಕ್ತಿ ಅನ್ನೋದು ಮಾತ್ರ ಇದ್ದೇ ಇರುತ್ತೆ. ಈ ನಿವೃತ್ತಿ ಅನ್ನೋದು ಯಾಕೆ ಬಂದಿದೆ ಅಂದರೆ, ನಾನು ಅದನ್ನು ಬಿಟ್ಟಿರೋದು ಯಾಕೆ, ಎಲ್ಲಿ ನನಗೆ ರೋಗ ಬಂದ್ಬಿಡುತ್ತೋ. ಈಗ ಶುಗರ್ ಪೇಷಂಟು ಸ್ವೀಟ್ಗಳೇ ತಿನ್ನಬಾರ್ದು ಅಂತ ಹೇಳ್ತಾರೆ, ಅದರಿಂದ ನಾನು ಕಂಟ್ರೋಲ್ ಮಾಡಿ ನಾನು ಅದರಿಂದ ದೂರ ಇರ್ತೀನಿ. ಆದರೆ ಅದರ ಒಂದು ಟೇಸ್ಟ್ ಇರುತ್ತಲ್ಲ, ಅದರ ರುಚಿ ಇರುತ್ತಲ್ಲ, ಅದು ನನ್ನ ಒಳಗಡೆ ಇರುತ್ತೆ. ಅದು ಇವತ್ತಲ್ಲ ನಾಳೆ ಅದು ನೋಡಿದಾಗ ಏನನ್ಸುತ್ತೆ ನನಗೆ, ತಿನ್ನಬೇಕು ಅಂತ ಅನ್ಸುತ್ತೋ ಇಲ್ವೋ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಯಾವುದೋ ಒಂದು ಕಾರಣದಿಂದ ನಾನು ಬಿಟ್ಟಿದ್ರೂ ಕೂಡ ಆಸಕ್ತಿ ಅನ್ನೋದು ಇದ್ದೇ ಇರುತ್ತೆ. ಇಂತಹ ನಿವೃತ್ತಿಯಿಂದ ವಸ್ತುತಃ ಆಸಕ್ತಿ ಅನ್ನೋದು ನಿವೃತ್ತಿ ಆಗೋದಿಲ್ಲ. ಆಯಿತಾ? ಈ ರೀತಿ ಬಿಟ್ಟರೆ ಆಗಲ್ಲ, ಅದು ಒಳಗಡೆ ಇರುವ ಆಸಕ್ತಿನೇ ಹೊರಟೋಗ್ಬೇಕು ನಮಗೆ. ಆ ರೀತಿ ಬಿಟ್ಟಾಗ ಮಾತ್ರ ಅದು ಪರ್ಮನೆಂಟಾಗಿ ನಮಗೆ ರಿಸಲ್ಟ್ ಕೊಡುವಂಥದ್ದು. ಈಗ ಡಾಂಬಿಕ ಮನುಷ್ಯ ಇದಾನಲ್ಲ, ಅವನು ಜನರಿಗೆ ತೋರಿಸೋದಕ್ಕೋಸ್ಕರ, ಡಂಬಾಚಾರಕ್ಕೋಸ್ಕರ ಮಾಡೋದು. ಅವರೆಲ್ಲ ಒಂದು ಮಾಡಬೇಕು ಅನ್ನೋದು ಇರೋದಿಲ್ಲ, ಬೇರೆಯವ್ರು ನೋಡಲಿ ಅಂತ ಮಾಡ್ತಾರಲ್ಲ, ಅಂಥ ಮನುಷ್ಯರು ಜನರಿಗೆ ತೋರಿಸೋದಕ್ಕೋಸ್ಕರ ಯಾವುದೇ ಸಮಯ ಆಗಿರ್ಬೋದು, ಯಾವಾಗ ಹೊರಗಿನಿಂದ 10 ಇಂದ್ರಿಯಗಳ ಶಬ್ದ ಮತ್ತು ಇನ್ನು ಬೇಕಾದಷ್ಟು ವಿಷಯಗಳನ್ನೆಲ್ಲ ಅವನು ಬಿಟ್ಬಿಟ್ಟಿರ್ತಾನೋ, ಆಗ ಮೇಲ್ನೋಟಕ್ಕೇನೋ ಅವನು ಆ ವಿಷಯಗಳನ್ನೆಲ್ಲ ಬಿಟ್ಟಿರ್ತಾನೆ. ಆದರೆ ಆಸಕ್ತಿ ಇರುವ ಕಾರಣ ಮನಸ್ಸಿನ ಮೂಲಕ ಅವನು ಆ ಇಂದ್ರಿಯಗಳ ವಿಷಯಗಳನ್ನು ಚಿಂತನೆ ಮಾಡ್ತಾ ಇರ್ತಾನೆ. ಈಗ ಎಲ್ಲರೂ ನೋಡ್ತಾರಲ್ಲಪ್ಪ, ನಾನು ಇವಾಗ ತಿನ್ನಬಾರ್ದಲ್ಲ ಅಂತಂದ್ಬಿಟ್ಟು ಬಿಟ್ಬಿಟ್ಟಿರ್ತಾನೆ. ಆದರೆ ಮನಸ್ಸಿನ ಒಳಗಡೆ ಅವನಿಗೆ ಅಯ್ಯೋ ನಾನು ತಿನ್ನಬೇಕಲ್ಲ ಅಂತ ಆಸೆ ಬರ್ತಾ ಇರುತ್ತೆ, ಒಳಗಡೆ ಇರುತ್ತೆ. ಆದರೆ ತೋರಿಸ್ಕೊಳ್ಳೋದಕ್ಕೆ, ಯಾಕಂದರೆ 4 ಜನ ನನ್ನನ್ನು ಮೆಚ್ಕೋಬೇಕು ಅಂತ ಇರ್ತಾರಲ್ಲ ಕೆಲವರು, ಅಂಥವ್ರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ ರೀತಿ ಬಿಡೋದು ನಿಜವಾಗ್ಲೂ ಬಿಡುವಂಥದ್ದಲ್ಲ. ಯಾಕಂದರೆ ಮನಸ್ಸು ಒಳಗಡೆಯಿಂದ ಅವನು ಆ ರೀತಿ ಯೋಚನೆ ಮಾಡ್ತಾನೆ ಇರ್ತಾನೆ. ಆ ರೀತಿ ಬಿಟ್ಟು ಏನು ಪ್ರಯೋಜನ ಆಯಿತು ಅಲ್ವಾ? ಅದರ ಬಗ್ಗೆ ಭಗವಂತ 3ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕದಲ್ಲಿ ಈ ರೀತಿ ಹೇಳ್ತಾನೆ. ಏನು ಅಂತಂದರೆ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಅಂದರೆ ಅರ್ಥ ಏನು? ಯಾವ ಮೂಢ ಬುದ್ಧಿ ಇರುವಂಥ ಮನುಷ್ಯ ಎಲ್ಲ ಇಂದ್ರಿಯಗಳನ್ನು ಹಠಪೂರ್ವಕವಾಗಿ, ಅಂದರೆ ಮೇಲ್ನೋಟಕ್ಕೆ ತಡ್ಕೊಂಡು ಮನಸ್ಸಲ್ಲಿ ಇಂದ್ರಿಯಗಳ ವಿಷಯಗಳನ್ನು ಚಿಂತಿಸ್ತಾ ಇರ್ತಾನೋ, ಅವನು ಮಿಥ್ಯಾಚಾರಿ, ಅರ್ಥಾತ್ ಅವನನ್ನು ಡಾಂಬಿಕ ಅಂತ ಕರೀತಾರೆ. ಡಂಬಾಚಾರಕ್ಕೆ ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು ಕರೀತಾರೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಅವನ ಆಸಕ್ತಿ ಮೊದಲಿನ ಹಾಗೆ ಇದ್ದೇ ಇರುತ್ತೆ. ಅಂದರೆ ಮೇಲಿಂದ ಬಿಟ್ಟಿರ್ತಾನೆ, ಒಳಗಡೆಯಿಂದ ಹಾಗೆ ಇರುತ್ತೆ. ಈಗ ನಮ್ಮನ್ನು ನಾವು ಚೆಕ್ ಮಾಡ್ಕೊಂಡು ನೋಡ್ಕೋಬೇಕು, ನಿಜವಾಗ್ಲೂ ನಾನು ಈ ರೀತಿ ಮಾಡ್ತೀನಾ, ನಾನೇನಾದರೂ ಬಿಟ್ಟಿದ್ರೆ ಅದು ಹೊರಗಡೆಯಿಂದ ಬಿಟ್ಟಿದ್ದೀನಾ ಒಳಗಡೆಯಿಂದ ಬಿಟ್ಟಿದ್ದೀನಾ ಅಂತ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ಆಮೇಲೆ ಈ ಭೌತಿಕ ಸುಖದಲ್ಲಿ ಕಾಮನೆ ಇರುತ್ತಲ್ಲ, ನನಗೆ ಆಸೆಗಳು ಆಸಕ್ತಿಗಳೆಲ್ಲ ಇರುತ್ತಲ್ಲ, ಅಂಥ ಮನುಷ್ಯ ಅಣಿಮಾದಿ ಸಿದ್ಧಿಗಳ ಪ್ರಾಪ್ತಿಗೋಸ್ಕರ ಅಥವಾ ಇನ್ಯಾವುದೋ ವಿಷಯ ಸುಖಗಳ ಪ್ರಾಪ್ತಿಗೋಸ್ಕರ ಧ್ಯಾನ ಮಾಡುವಂಥ ಸಮಯದಲ್ಲಿ ಅಥವಾ ಸಮಾಧಿಯ ದೆಸೆಯಲ್ಲಿದ್ದರೂ ಕೂಡ 10 ಇಂದ್ರಿಯಗಳ ವಿಷಯಗಳನ್ನು ಅವನು ಮೇಲಿಂದ ಬಿಟ್ಟುಬಿಡ್ತಾನೆ. ಮತ್ತು ಮನಸ್ಸಿನಿಂದಲೂ ಕೂಡ ಅವುಗಳ ಚಿಂತನೆ ಮಾಡದೇ ಇದ್ದರೂ ಕೂಡ, ಈಗ ಅವನು ಏನೇನೋ ಅಣಿಮ ಲಗಿಮ ಅಥವಾ ನನಗೆ ಸ್ವರ್ಗಲೋಕಗಳು ಬೇಕು ಹಾಗೆ ಹೀಗೆ ಅಂತ ಅವನು ಇದನ್ನೆಲ್ಲ ಬಿಟ್ಟಿದ್ರೂ ಕೂಡ, ಒಳಗಡೆಯಿಂದ ಅವನು ಚಿಂತನೆ ಮಾಡದೇ ಇದ್ದರೂ ಕೂಡ ಆ ಭೋಗಗಳಲ್ಲಿ ಅವನ ಆಸಕ್ತಿ ಅನ್ನೋದು ಇದ್ದೇ ಇರುತ್ತೆ. ಅದು ಅವನಿಗೆ ಅಷ್ಟು ಈಸಿಯಾಗಿ ಹೋಗಲ್ಲ. ಯಾಕಂದರೆ ಅವನ ಆಸಕ್ತಿ ಯಾವ ಕಡೆಗಿದೆ ನೋಡಿ, ಐಹಿಕ ಭೋಗಗಳನ್ನು ಭೋಗಿಸೋದ್ರ ಕಡೆ ಇದೆ ಅವನ ಆಸಕ್ತಿ. ಅವನ ಆಸಕ್ತಿ ಭಗವಂತನ ಕಡೆಗೆ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಅವನು ಬಿಟ್ಟರೂ ಕೂಡ ಅದು ಬಿಟ್ಟಂಗಲ್ಲ, ಒಳಗಡೆ ಅವನಿಗೆ ಆಸಕ್ತಿ ಅನ್ನೋದು ಇದ್ದೇ ಇರುತ್ತೆ. ಈ ರೀತಿ ಸ್ವರೂಪದಿಂದ ವಿಷಯಗಳ ಪರಿತ್ಯಾಗ ಮಾಡಿದ ಮೇಲೂ ವಿಷಯಗಳೇನೋ ನಿವೃತ್ತಿ ಆಗುತ್ತೆ, ಆದರೆ ಅವುಗಳಲ್ಲಿರುವಂಥ ಆಸಕ್ತಿ ನಮಗೆ ನಿವೃತ್ತಿ ಆಗೋದಿಲ್ಲ ಅನ್ನೋದು ಈ ಒಂದು ಪ್ರಶ್ನೆಗೆ ಉತ್ತರ. ಮುಂದಿನ ಪ್ರಶ್ನೆಯನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.